ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕಾಸ್ಟ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಜೊತೆಗೆ ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡ್ತೀನಿ. ಸೊ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಟೈಮ್ ಪ್ರಾಬ್ಲಮ್ ಓದ್ಬಿಡೋಣ. ದಿ ನೆಟ್ ಪ್ರಾಫಿಟ್ ಶೋನ್ ಬೈ ದಿ ಫೈನಾನ್ಷಿಯಲ್ ಅಕೌಂಟ್ ಆಫ್ ಎ ಕಂಪನಿ ಅಮೌಂಟೆಡ್ ಟು 1,54,700. ಅಂದರೆ ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಬಂದು 1,54,700, ವೈಲ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಪೀರಿಯಡ್ ಅಂದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರಾಫಿಟ್ ಬಂದು 2,50,000. ಆನ್ ರಿಕನ್ಸಿಲೇಷನ್ ಟೈಮ್ ದಿ ಫಾಲೋಯಿಂಗ್ ಡಿಫ್ರೆನ್ಸ್ ಫರ್ ನೋಟಿಸಲ್. ಅಂದರೆ ಈ ರಿಕನ್ಸಿಲೇಷನ್ ಮಾಡ್ಬೇಕಾದ್ರೆ ಇಷ್ಟು ಡಿಫ್ರೆನ್ಸ್ನ ನೋಟಿಸ್ ಮಾಡ್ತಾರೆ. ಸೊ ಅದನ್ನು ಇಷ್ಟು ಐಟಮ್ಸ್ ಇದೆ. ಸೊ ಅಂಡರ್ ರಿಕವರಿ ಆಫ್ ಫ್ಯಾಕ್ಟರಿ ಓವರ್ಹೆಡ್ಸ್ ಇನ್ ಕಾಸ್ಟ್ ಅಕೌಂಟು. ಸೊ ಹೀಗೆ ಸುಮಾರಿದೆ. ಸೊ ನಾನು ಇದನ್ನು ಹಾಗೆ ಒಂದೊಂದ ಎಕ್ಸ್ಪ್ಲೇನ್ ಮಾಡ್ತಾ ಇದನ್ನು ಆ್ಯಡ್ ಮಾಡಬೇಕೆಲ್ಲ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಂತ ಹೇಳ್ಕೊಡ್ತೇನೆ. ಸೊ ಈಗ ಬನ್ನಿ ನಾವು ಶುರು ಮಾಡೋಣ. ಸೊ ನಾವೀಗ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಂತ ನೋಡೋದಾದ್ರೆ ಸೊ ಅಂಡರ್ ರಿಕವರಿ ಆಫ್ ಫ್ಯಾಕ್ಟರಿ ಓವರ್ಹೆಡ್ಸ್ ಇನ್ ಕಾಸ್ಟ್ ಅಕೌಂಟಿಂಗು. ಸೊ ಈ ಅಂಡರ್ ರಿಕವರಿ ಅಂತಂದರೆ ಕಮ್ಮಿ, ಅಂದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಕಮ್ಮಿ ತೋರಿಸಿದ್ದಾರೆ. ಸೊ ಈ ಕಮ್ಮಿ ತೋರಿಸಿರೋದ್ರಿಂದ ಕಾಸ್ಟ್ ಅಕೌಂಟಿಂಗಲ್ಲಿ ಸೊ ಇದು ಕಾಸ್ಟ್ ಅಕೌಂಟ್ ಪ್ರಾಫಿಟ್ಟು ಸೊ ಹೈ ಆಗ್ತಾ ಹೋಗುತ್ತೆ. ಬಟ್ ನಾವು ಇದನ್ನು ಆ್ಯಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಗೆ ಪ್ರಾಫಿಟ್ನ ತರಬೇಕು ಅಂತಂದರೆ ನಾವು ಈ ಅಡ್ಜಸ್ಟ್ಮೆಂಟ್ನ ನಾವು ಇಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಸೊ 6,000ನ ಹಾಗೆ ಮೈನಸ್ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಬಂತು ಓವರ್ ರಿಕವರಿ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟಿಂಗು. ಸೊ ಜಸ್ಟ್ ಸಿಂಪಲ್ಲು, ಇದು ಅಂಡರ್ ರಿಕವರಿ ಮತ್ತು ಇದು ಓವರ್ ರಿಕವರಿ. ಸೊ ಇದ್ರ ಆಪೋಸಿಟು. ಸೊ ಬಿ ಬಂದು ಸೊ ಓವರ್ ರಿಕವರಿ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟಿಂಗು. ಸೊ ಕಾಸ್ಟ್ ಅಕೌಂಟಿಂಗಲ್ಲಿ ಎಕ್ಸ್ಪೆನ್ಸ್ನ ಜಾಸ್ತಿ ತೋರಿಸಿದ್ದಾರೆ, ಮೀನ್ಸ್ ಅಂದರೆ ಓವರ್ ಹೆಡ್ಸ್ನ ಜಾಸ್ತಿ ತೋರಿಸಿದ್ದಾರೆ. ಸೊ ಇದೇನಾಗುತ್ತೆ, ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರಾಫಿಟ್ನ ಕಮ್ಮಿ ಮಾಡುತ್ತೆ. ಸೊ ನಾವು ಇದನ್ನು ಆ್ಯಡ್ ಮಾಡಿದ್ರೆ, ಸೊ ನಾವು ಇದನ್ನು ಪ್ಲಸ್ ಮಾಡ್ಕೊಂಡ್ರೆ ನಮಗೆ ಫೈನಾನ್ಷಿಯಲ್ ಅಕೌಂಟ್ಗೆ ಪ್ರಾಪರಾಗಿ ಪ್ರಾಫಿಟ್ ಸಿಗುತ್ತೆ. ಸೊ ಇದು ಪ್ರಾಫಿಟಲ್ಲಿ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟಲ್ಲಿ ಕಮ್ಮಿ ತೋರಿಸುತ್ತೆ. ಸೊ ನಾವು ಇದನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದು 6,000 ಆ್ಯಂಡ್ ದೆನ್ ಇಟ್ ಈಸ್ 3,000. ಸೊ ಹಾಗೆ ಥರ್ಡ್ ಒನ್ನು ಡಿಪ್ರಿಷಿಯೇಷನ್ ಇನ್ ಫೈನಾನ್ಷಿಯಲ್ ಅಕೌಂಟು ಆ್ಯಂಡ್ ದೆನ್ ಡಿಪ್ರಿಷಿಯೇಷನ್ ಇನ್ ಕಾಸ್ಟ್ ಅಕೌಂಟು. ಸೊ ಇವೆರಡು ಬಂದು ಸೊ ಪ್ರಾಪರು. ಸೊ ಇಲ್ಲಿ ಡಿಪ್ರಿಷಿಯೇಷನ್ ಇನ್ ಕಾಸ್ಟ್ ಅಕೌಂಟು, ಡಿಪ್ರಿಷಿಯೇಷನ್ ಇನ್ ಫೈನಾನ್ಷಿಯಲ್ ಅಕೌಂಟು ಇದು ಪ್ರಾಪರು, ಇದು ಎಸ್ಟಿಮೇಷನು. ಸೊ ಇದಕ್ಕೂ ಎಷ್ಟು 2,000 ಡಿಫ್ರೆನ್ಸ್ ಇದೆ. ಸೊ ನಾವಿಲ್ಲಿ ಈ ಡಿಪ್ರಿಷಿಯೇಷನ್ ಇನ್ ಕಾಸ್ಟ್ ಅಕೌಂಟು ಜಾಸ್ತಿ ಇರೋದ್ರಿಂದ ಇದು ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರಾಫಿಟ್ನ ಕಮ್ಮಿ ಮಾಡುತ್ತೆ. ಸೊ ನಾವು ಇದನ್ನ ಈಗ ಸೊ ಇಲ್ಲಿ 2,000 ಜಾಸ್ತಿ ಇದೆ, 2,000 ಇಲ್ಲಿ ಜಾಸ್ತಿ ಆಗಿದೆ. ಸೊ ನಾವು ಈ 2,000ನ ಆ್ಯಡ್ ಮಾಡ್ಕೊಂಡ್ರೆ ನಾವು ಫೈನಾನ್ಷಿಯಲ್ ಪ್ರಾಫಿಟ್ಗೆ ಕರೆಕ್ಟಾಗಿ ಎಸ್ಟಿಮೇಷನ್ ಹಾಕೋಬೋದು. ಸೊ ಇದು ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರಾಫಿಟ್ನ ಕಮ್ಮಿ ಮಾಡುತ್ತೆ ಜಾಸ್ತಿ ಆಗಿರೋದ್ರಿಂದ. ಸೊ ನಾವಿಲ್ಲಿ ಈ 2,000ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾನ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟು. ಸೊ ಈಗ ಇಂಟ್ರೆಸ್ಟ್ ಏನು ರಿಸೀವ್ ಆಗೈತೆ ಅದು ಕಾಸ್ಟ್ ಅಕೌಂಟಿಂಗಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಬಟ್ ಅದು ಫೈನಾನ್ಷಿಯಲ್ ಅಕೌಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡುತ್ತೆ ಅಂತಂದರೆ, ಸೊ ಇಲ್ಲಿ ಕಾಸ್ಟ್ ಅಕೌಂಟಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂತಂದರೆ ಕಾಸ್ಟ್ ಅಕೌಂಟ್ ಪ್ರಾಫಿಟ್ನ ಇದು ಡಿಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನು ಫೈನಾನ್ಷಿಯಲ್ ಪ್ರಾಫಿಟ್ಗೆ ಅಡ್ಜಸ್ಟ್ ಮಾಡಬೇಕು ಅಂತಂದರೆ ನಾವು ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಪ್ಲಸ್ 8,000. ಸೊ ಹಾಗೆ ನಾವು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿದರೆ ಲಾಸ್ ಇನ್ ಅಬ್ಸಲೆನ್ಸ್ ಚಾರ್ಜಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಸೊ ಈ ಫೈನಾನ್ಷಿಯಲ್ ಅಕೌಂಟಲ್ಲಿ ಲಾಸ್ನ ಚಾರ್ಜ್ ಮಾಡಿದ್ದಾರೆ, ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ಚಾರ್ಜ್ ಮಾಡಿಲ್ಲ. ಸೊ ಇಲ್ಲಿ ಕಾಸ್ಟ್ ಅಕೌಂಟಲ್ಲಿ ಚಾರ್ಜ್ ಮಾಡಿಲ್ಲ ಅಂತಂದ್ರೆ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬಟ್ ನಾವೀಗ ಅದನ್ನು ಅಡ್ಜಸ್ಟ್ ಮಾಡಬೇಕು ಅಂತಂದರೆ ನಾವೀಗ ಈ ಅಮೌಂಟ್ನ ನಾವು ಡಿಡಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾವೀಗ 5,000ನ ಡಿಡಕ್ಟ್ ಮಾಡೋಣ. ಸೊ ಹಾಗೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಇನ್ಕಮ್ ಟ್ಯಾಕ್ಸ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಸೊ ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಇನ್ಕಮ್ ಟ್ಯಾಕ್ಸು ಡೆಬಿಟ್ ಆಗಿದೆ ಫೈನಾನ್ಷಿಯಲ್ ಅಕೌಂಟಲ್ಲಿ ಅಂತ, ಬಟ್ ಇದು ಕಾಸ್ಟ್ ಅಕೌಂಟಿಂಗಲ್ಲಿ ಚಾರ್ಜ್ ಮಾಡಿಲ್ಲ. ಸೊ ಇದು ಕಾಸ್ಟ್ ಅಕೌಂಟಲ್ಲಿ ಚಾರ್ಜ್ ಮಾಡಿಲ್ಲ ಅಂದರೆ ಇದು ಕಾಸ್ಟ್ ಅಕೌಂಟ್ ಪ್ರಾಫಿಟ್ನ ಇನ್ಕ್ರೀಸ್ ಮಾಡುತ್ತೆ, ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ನ ಡಿಕ್ರೀಸ್ ಮಾಡುತ್ತೆ. ಸೊ ಈಗ ನಾವು ಅದನ್ನು ಸಮ ಮಾಡಬೇಕು ಅಂತಂದರೆ ಸೊ ಇದನ್ನು ಮೈನಸ್ ಮಾಡೋಕ್ಕಾಗುತ್ತೆ. ಸೊ 75,000. ಸೊ ಬ್ಯಾಂಕ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಕ್ರೆಡಿಟೆಡ್ ಇಂಟು ಫೈನಾನ್ಷಿಯಲ್ ಅಕೌಂಟ್. ಸೊ ನಮಗಿಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಮತ್ತು ಡಿವಿಡೆಂಟು ನಮಗೆ ಇನ್ಕಮ್ ಬಂದಿದೆ.
ಸೊ ಈಗ ನಾವು ಇಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಕ್ರೆಡಿಟೆಡ್ ಇಂಟು ಫೈನಾನ್ಷಿಯಲ್ ಅಕೌಂಟ್. ಸೊ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಲ್ಲಿ ನಾವು ಇದನ್ನು ಇನ್ಕಮ್ನ ತೋರಿಸಿದ್ವಿ, ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ತೋರಿಸಿಲ್ಲ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ಕಾಸ್ಟ್ ಅಕೌಂಟಲ್ಲಿ ತೋರಿಸಿಲ್ಲ ಅಂತಂದಾಗ ನಮಗೆ ಇಲ್ಲಿ ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರಾಫಿಟ್ನ ಡಿಕ್ರೀಸ್ ಮಾಡುತ್ತೆ. ಸೊ ನಾವೀಗ ಅದನ್ನು ಅಲ್ಲಿಗೆ ಅಡ್ಜಸ್ಟ್ ಮಾಡಬೇಕು ಅಂತಂದ್ರೆ ನಾವೀಗ ಇದನ್ನು ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಇದು ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರಾಫಿಟ್ನ ಡಿಕ್ರೀಸ್ ಮಾಡುತ್ತೆ. ಸೊ ನಾವು ಇದನ್ನು ಪ್ಲಸ್ ಮಾಡ್ಕೊಂಡ್ರೆ ನಮ್ಗೆ ಅದು ಅಷ್ಟು ಈಸಿಯಾಗಿ ಸಿಗುತ್ತೆ. ಸೊ ದೆನ್ ಲಾಸ್ ಇನ್ ಸ್ಟಾಕ್ ನಾಟ್ ಚಾರ್ಜಡ್ ಇನ್ ಕಾಸ್ಟ್ ಅಕೌಂಟು. ಸೊ ಸ್ಟಾಕಲ್ಲಿ ಲಾಸ್ ಆಗಿದೆ, ಬಟ್ ಅದನ್ನು ಕಾಸ್ಟ್ ಅಕೌಂಟಿಂಗಲ್ಲಿ ಚಾರ್ಜ್ ಮಾಡಿಲ್ಲ. ಸೊ ಈ ಥರ ಚಾರ್ಜ್ ಮಾಡಿಲ್ಲ ಅಂತ ಏನಾಗುತ್ತೆ ಅಂದರೆ ಕಾಸ್ಟ್ ಅಕೌಂಟಲ್ಲಿ ಪ್ರಾಫಿಟ್ನ ಜಾಸ್ತಿ ತೋರಿಸುತ್ತೆ, ಫೈನಾನ್ಷಿಯಲ್ ಅಕೌಂಟಲ್ಲಿ ಕಮ್ಮಿ ತೋರಿಸುತ್ತೆ. ಸೊ ಈಗ ಅದನ್ನು ನಾವು ಇಲ್ಲಿ ಡಿಡಕ್ಟ್ ಮಾಡಿದ್ರೆ ನಾವು ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಸೊ 10,000 ಇದನ್ನು ಡಿಡಕ್ಟ್ ಮಾಡಿದ್ರೆ 10,000. ಸೊ 2,500. ಸೊ ಆ್ಯಂಡ್ ದೆನ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಡೈರೆಕ್ಟೆಡ್ ಫೀಸ್ ಪೇಡ್ 1,000, ಇಂಟ್ರೆಸ್ಟ್ ಪೇಡ್ 800 ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 13,000 ನಾಟ್ ಚಾರ್ಜಡ್ ಇನ್ ಕಾಸ್ಟ್ ಅಕೌಂಟ್. ಸೊ ಈ ಕಾಸ್ಟ್ ಅಕೌಂಟಲ್ಲಿ ಈ ಎಕ್ಸ್ಪೆನ್ಸ್ನ ತೋರಿಸಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ಪ್ರಾಫಿಟ್ನ ಜಾಸ್ತಿ ತೋರಿಸುತ್ತೆ, ಬಟ್ ಫೈನಾನ್ಷಿಯಲ್ ಅಕೌಂಟಲ್ಲಿ ಪ್ರಾಫಿಟ್ನ ಕಮ್ಮಿ ತೋರಿಸುತ್ತೆ. ಸೊ ನಾವು ಇದರಲ್ಲಿ ಡಿಡಕ್ಟ್ ಮಾಡಿದ್ರಿಂದ ಈ ಮೂರನ್ನು, ಸೊ ಯಾವ್ಯಾವು, ಸೊ ಇಂಟ್ರೆಸ್ಟ್ ಪೇಡ್ 1,000 ಆ್ಯಂಡ್ director fees paid 1,000, interest paid 800, and then preliminary expenses return of 30 and 13,000 ಡಿಡಕ್ಟ್ ಮಾಡೋದ್ರಿಂದ ನಾವು ಇದನ್ನು ಪ್ರಾಫಿಟ್ನ ಈಸಿಯಾಗಿ ಅಡ್ಜಸ್ಟ್ ಮಾಡ್ಬೋದು. ಸೊ ನಾವೀಗ ಪ್ರಾಬ್ಲಮ್ನ ಶುರು ಮಾಡೋಣ. ಸೊ ಇದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಈಗ ಪ್ರಾಬ್ಲಮ್ನ ಶುರು ಮಾಡೋಣ. ಸೊ ಈಗ ಬನ್ನಿ ನಾವು ಪ್ರಾಬ್ಲಮ್ನ ಶುರು ಮಾಡೋಣ. ಸೊ ಪ್ರಾಬ್ಲಮ್ ಶುರು ಮಾಡೋಕ್ಕಿಂತ ಮುಂಚೆ ನಾವು ಫಾರ್ಮೆಟಲ್ಲಿ ನೋಡಿರುವಾಗ, ಫಾರ್ಮೆಟಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿರೋ ಹಾಗೆ, ಸೊ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್ ಬಂದು ಎಷ್ಟಿದೆ, 2,50,000 ಇದೆ. ಇದನ್ನು ಔಟರ್ ಕಲಮಲ್ಲಿ ಬರ್ಕೊಳ್ಳೋಣ. ಸೊ 2,50,000. ಸೊ ನಾವು ಈಗ ಇದಕ್ಕೆ ಅನ್ರೆಕಾರ್ಡೆಡ್ ಇನ್ಕಮ್ಸ್ ಇನ್ ಕಾಸ್ಟ್ ಅಕೌಂಟು, ಅಂಡರ್ ವ್ಯಾಲ್ಯೂಯೇಷನ್ ಇನ್ಕಮ್ಸ್ ಇನ್ ಕಾಸ್ಟ್ ಅಕೌಂಟ್ ಮತ್ತು ಓವರ್ ರಿಲೇಷನ್ ಆರ್ ಎಕ್ಸ್ಪೆನ್ಸಸ್ ಆರ್ ಲಾಸ್ ಇನ್ ಕಾಸ್ಟ್ ಅಕೌಂಟ್ನ ಆ್ಯಡ್ ಮಾಡೋಣ ಪ್ಲಸ್. ಸೊ ನಾನು ಅಲ್ಲೇ ಮೊದಲು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿರೋ ಹಾಗೆ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈಗ ಅದ್ರಲ್ಲಿ ನಾವು ಡಿಡಕ್ಟ್ ಯಾವ್ಯಾವನ್ನ ಆ್ಯಡ್ ಮಾಡಬೇಕು. ಸೊ ಓವರ್ ರಿಕವರಿ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟು, ಸೊ 3,000 ಇದೆ, ಅದನ್ನು ಆ್ಯಡ್ ಮಾಡೋಣ. ಸೊ ಓವರ್ ರಿಕವರಿ ಆಫ್ ಓವರ್ ಹೆಡ್ಸ್ ಮೀನ್ಸ್ ಇನ್ ಕಾಸ್ಟ್ ಅಕೌಂಟ್ ಎಷ್ಟಿದೆ, 3,000 ಇದೆ. ಸೊ 3,000. and then second one, so depreciation in variation of difference ಅಂದ್ರೆ over valuation of expense or loss means so depreciation ಡಿಪ್ ಅಂತ ಬರ್ತೀನಿ. ಸೊ 2,000 ಇದೆ. ಸೊ ಡಿಫ್ರೆನ್ಸ್ 2,000 ಇದೆ. ಸೊ 2,000 ಬರ್ಕೊಳ್ಳೋಣ. ಸೊ ಹಾಗೆ ನೋಡೋದಾದ್ರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾನ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್. ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ interest on investment not included. So interest on investment not included. So 8,000 ಇದೆ. ಸೊ ಅದನ್ನು ಬರ್ಕೊಳ್ಳೋಣ. ಸೊ 8,000ನ. ಸೊ ಹಾಗೆ ಇನ್ನು ಯಾವುದಿದೆ, ಆ್ಯಂಡ್ ದೆನ್ ಸೊ ಬ್ಯಾಂಕ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆಂಡ್ ಕ್ರೆಡಿಟೆಡ್ ಇಂಟು ಫೈನಾನ್ಷಿಯಲ್ ಅಕೌಂಟ್. ಸೊ bank interest and dividend. If not financial account, but ಇದನ್ನ ಕಾಸ್ಟ್ ಅಕೌಂಟ್ ಅಲ್ಲಿ ತೋರಿಸಿರೋದಿಲ್ಲ. ಸೊ ನಾವೀಗ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ 2,500. ಸೊ ಅದು ಬಿಟ್ಟರೆ ಇನ್ನು ನಮಗೆ ಇನ್ನು ಬೇರೆ ಅಡ್ಜಸ್ಟ್ಮೆಂಟ್ ಯಾವುದೂ ಇಲ್ಲ. ಸೊ ಈಗೆಲ್ಲ ನಾವು ಟೋಟಲಿ ಕೂಡ್ಕೊಳ್ಳೋಣ. ಸೊ ಎಲ್ಲನೂ ಟೋಟಲಿ ನಮ್ಗೆ ಆ್ಯಡ್ ಮಾಡಿದಾಗ, ಸೊ ಟೋಟಲ್ ನಾವು ಈಗೆಲ್ಲ ಆ್ಯಡ್ ಮಾಡಿದಾಗ ನಮಗೆ 15,500 ಸಿಗುತ್ತೆ. ಸೊ 15,500. ಸೊ ನಮಗೆ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್ ಮತ್ತು ಇದನ್ನು ಆ್ಯಡ್ ಮಾಡಿದಾಗ ಸಿಗೋದೆ ಟೋಟಲಿ 2,65,500. ಸೊ ನಾವು ಈಗ ಇದರಿಂದ ಮೈನಸ್ ಡಿಡಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಡಿಡಕ್ಟ್ ಯಾವ್ಯಾವನ್ನ ಅಂತಂದರೆ ಅನ್ರೆಕಾರ್ಡೆಡ್ ಎಕ್ಸ್ಪೆನ್ಸಸ್ ಇನ್ ಕಾಸ್ಟ್ ಅಕೌಂಟು, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಎಕ್ಸ್ಪೆನ್ಸಸ್ ಇನ್ ಕಾಸ್ಟ್ ಅಕೌಂಟು ಮತ್ತು ಓವರ್ ವ್ಯಾಲ್ಯೂಯೇಷನ್ ಆಫ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಇನ್ ಕಾಸ್ಟ್ ಅಕೌಂಟು. ನಾನು ಇದನ್ನು ಫಾರ್ಮೆಟಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ನೀವು ಆ ಫಾರ್ಮೆಟ್ನ ನೋಡಿ, ಸೊ ವಿಡಿಯೋ ನೋಡಿ. ಸೊ ನಾವೀಗ ಡಿಡಕ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಯಾವುದು, ಅಂಡರ್ ರಿಕವರಿ ಆಫ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಸೊ
and the recovery of factory overheads and the recovery of factory overheads in cost account. So 6,000 ಇದೆ. So 6,000 and then next adjustment is loss of obsolescence charged in financial account. Loss of obsolescence charged in financial account. ಶೆಲ್ ಅಕೌಂಟ್ ಎಷ್ಟಿದೆ? 5,000 ಇದೆ. ಸೊ 5,000ನ ಡಿಡಕ್ಟ್ ಮಾಡೋಣ. ಸೊ ಹಾಗೆ ನೆಕ್ಸ್ಟ್ ಬರೋದು ಸೊ ದ ಇನ್ಕಮ್ ಟ್ಯಾಕ್ಸ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಸೊ ಇನ್ಕಮ್ ಟ್ಯಾಕ್ಸ್ ಡೆಬಿಟೆಡ್ ಇನ್ ಎಫ್ ಅಕೌಂಟ್. ಸೊ 75,000 ಇದೆ. ಸೊ 75,000 ಬರೆಯೋಣ. and then loss in stock but not charged in cost account. Loss in stock. So loss in stock. ಸೊ ಎಷ್ಟಿದೆ? 10,000 ಇದೆ. ಸೊ ಇದನ್ನು 10,000 ಬರ್ಕೊಳ್ಳೋಣ. ಸೊ ಹಾಗೆ ನೋಡಿದರೆ ಸೊ ಇಲ್ಲಿ ಲಾಸ್ಟ್ ಬಂತು. ಸೊ ಡೈರೆಕ್ಟರ್ ಫೀಸು. ಸೊ ಡೈರೆಕ್ಟರ್ ಫೀಸ್ 1,000. ಡೈರೆಕ್ಟರ್ ಫೀಸ್ 1,000. ಇಂಟ್ರೆಸ್ಟ್ ಪೇಯ್ಡ್. ಸೊ ಇಂಟ್ರೆಸ್ಟ್ ಪೇಯ್ಡ್ 800 and preliminary expense written off. Then preliminary expenses written off W 13,000. ಸೊ ಇಷ್ಟ ಇರೋದು. ಸೊ ಟೋಟಲಿ ನಾವು ಇವೆಲ್ಲನೂ ಆ್ಯಡ್ ಮಾಡ್ಕೊಂಡಾಗ ನಮಗೆ ಟೋಟಲ್ ಎಷ್ಟು ಸಿಗುತ್ತೆ ಅಂತಂದರೆ ಸೊ ಟೋಟಲ್ ನಮ್ಗೆ ಇವೆಲ್ಲನೂ ಕೂಡಿದಾಗ ಸಿಗೋದೆ 1,10,800. 1,10,800. ಸೊ ನಾವೀಗ ಇದರಿಂದ ಇದನ್ನು ಡಿಡಕ್ಟ್ ಮಾಡಿದಾಗ ನಮಗೆ ಒಟ್ಟು ಟೋಟಲಿಗೆ ಎಷ್ಟು ಸಿಗಬೇಕು ಅಂತಂದರೆ ಸೊ ಪ್ರಾಫಿಟ್ ಅಂದರೆ ಪ್ರಾಬ್ಲಮಲ್ಲಿ ಹೇಳಿರೋ ಹಾಗೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. $1,54,700 ಸಿಗಬೇಕು. ಸೊ ಇದನ್ನ ಪ್ರಾಬ್ಲಮಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ 1,54,700 ಅಂತ. ಸೊ ನೋಡಿ 1,54,700. ಸೊ ನಿಮಗೆ ಈ ಆನ್ಸರು ನಿಮ್ಗೆ ಇಲ್ಲಿ ಸಿಕ್ಕಿದೆ ಅಂತಂದರೆ ನೀವು ಪ್ರಾಬ್ಲಮ್ ಮಾಡಿರೋದು ಸರಿ ಇದೆ ಅಂತ ಅರ್ಥ. ಸೊ ಹಾಗೆಯೇ ಈ ವಿಡಿಯೋನ ನೀವು ಒಬ್ಬರ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮಗೆ ಈ ನೋಟ್ಸ್ ಏನಾದ್ರು PDF ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.